Hey guys, welcome back to my other new cooking vlog. ಗೈಸ್ ಇವತ್ತು ನಾವು ಕಬಾಬ್ ಮಾಡ್ತಿದ್ದೇವೆ ದೊಡ್ಡಪ್ಪನ ಮನೆಯಲ್ಲಿ. ಮಾಡಲಿಕ್ಕೆ ಫಸ್ಟ್ ಚಿಕನ್ ಇರಬೇಕು, ಚಿಕನ್ ಕಬಾಬ್ ಮಾಡಲಿಕ್ಕೆ. ನಂತರ ಅದನ್ನು ಚಂದ ವಾಶ್ ಮಾಡಬೇಕು. ವಾಶ್ ಅಂದರೆ ಕ್ಲೀನ್ ಆಗಬೇಕು ಎಲ್ಲ, ಅಂದರೆ ರಕ್ತಲ್ಲಿರುತ್ತೆ ಎಲ್ಲ ಕ್ಲೀನ್ ಆದರೆ ಕಬಾಬ್ ಚಂದ ಬರ್ತದೆ. ಕಬಾಬ್ ನೋಡಿ ಚಂದ ಕಬಾಬ್, ಚಿಕನ್ ಕಬಾಬ್ ಮಾಡಿ ಚಂದ ತೊಳಿಬೇಕು. ವಾಶ್ ಮಾಡಿ ಆದಮೇಲೆ ಅದನ್ನು ಚಂದ ನೀರಿಲ್ಲದ ಬೌಲಿಗೆ ಹಾಕ್ಬೇಕು. ಕಬಾಬ್ ಪುಡಿ, ನೆಕ್ಸ್ಟ್ ಗರಂ ಮಸಾಲ ಅಲ್ಲ, ಗರಂ ಮಸಾಲ ಪೌಡರ್, ಅರಸಿನ ಹುಡಿ ಕೂಡ ಹಾಕಿತ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ಅದಕ್ಕೆ ಬೇಕು. ಅದಕ್ಕೆ ನಿಂಬೆಹಣ್ಣನ್ನು ಫಸ್ಟ್ ಈಗ ಮಾಡಿದರೆ ಅದು ಕೊಯ್ದ ನಂತರ ಅದು ರಸ ಹಿಂಡಿದ ರಸ ಚಂದ ಬರ್ತದೆ, ಸ್ಮೂತ್ ಆಗುತ್ತೆ ಈಗ ರೌಂಡ್ ಮಾಡಲಿಕ್ಕೆ. ನಿಂಬೆಹಣ್ಣು ಹಾಕಿದ್ದಾರೆ. ನಿಂಬೆಹಣ್ಣು ಹಾಕಿದರೆ ಹುಳಿ ಬರ್ತದೆ, ಅದಕ್ಕೆ ನಿಂಬೆಹಣ್ಣು ಹಾಕೋದು. ಚಿಕನ್ ಕಾಯ್ತು ಉಂಟು, ಎಷ್ಟೊತ್ತಿಗೆ ಬರ್ತೇನೆ ನಾನು ಅಂತ. ಮೊಟ್ಟೆ ಕೂಡ ಉಂಟು, ಮೊಟ್ಟೆ ಹಾಕಿ ಉಂಟು. ಮೊಟ್ಟೆ ಯಾರಾದರೂ ನಾನ್ ವೆಜ್ ನೋಡಿದ್ರೆ ಸಾರಿ ಆಯಿತು, ಲೈಕ್ ಕೊಡಿ. ನಾನು ನೋಡಿ ಕಾಲೇಜ್ ಡ್ರೆಸ್ಸಲ್ಲಿದ್ದೇನೆ, ಇನ್ನೂ ಕೂಡ ಡ್ರೆಸ್ ಬಿಚ್ಚಲಿಲ್ಲ. ಮನೆಗೆ ಬಂದು 2 ಗಂಟೆ ಆಯಿತು ನೋಡಿ. ಇನ್ನು ನೀವು ಇದನ್ನು ಚಂದ ಕಳಿಸ್ಬೇಕು, ಚಂದ ಕಲಿಸ್ಬೇಕು. ವೆಲ್ ಮಿಕ್ಸ್. ಇನ್ನು ಚಿಕನ್ ಹಾಕೋದು ಅದಕ್ಕೆ ನೋಡಿ. ಚಿಕನ್ ಹಾಕಿ ಪುನಃ ಅದನ್ನು ಚಂದ ಕಲಸಿ ಒಂದು 5-10 ನಿಮಿಷ ಚಂದ ಅದನ್ನು ಮ್ಯಾರಿನೇಟಿಗೆ ಇಡಬೇಕು. ನಂತರ ಬಣಲೆಯಲ್ಲಿ ಎಣ್ಣೆ ಕಾದರೆ ಅದನ್ನು ಹಾಕಬೇಕು. ಕಬಾಬನ್ನು ಹಾಕಿದರೆ ತಿನ್ನಲು ಕಬಾಬ್ ರೆಡಿ. ಗೈಸ್, ನಾವಿವತ್ತು ಸ್ವಲ್ಪ ಕಬಾಬ್ ಮಾಡ್ತಿದ್ದೇವೆ, ಒಂದು 4 ಜನಕ್ಕಾಗುವಷ್ಟು ಅಷ್ಟೇ. ಅದಕ್ಕೆ ಆಗುವಷ್ಟು ಇಂಗ್ರೀಡಿಯೆಂಟ್ಸ್ನ ಹೇಳಿದ್ದು ಈಗ. ಮತ್ತು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ. ಫ್ರಿಜ್ಜಲ್ಲಿ ಇಡ್ತಿದ್ದೇವೆ ಕಬಾಬು, ಅದು ಚಂದ ಕೋಲ್ಡ್ ಆದರೆ ಚಂದ ಮ್ಯಾರಿನೇಟ್ ಹಾಕಿ ಫ್ರಿಜ್ಜಲ್ಲಿ ಇಡ್ತಿದ್ದೇವೆ ಈಗ. ಫಸ್ಟ್ ಬೆಂಕಿ ಆನ್ ಮಾಡಿದ್ದೇವೆ ಸ್ಟವಲ್ಲಿ. ನೆಕ್ಸ್ಟ್ ಅದರ ಮೇಲೆ ಎಣ್ಣೆ ಇಡ್ತಿದ್ದೇವೆ ನೋಡಿ. ಎಣ್ಣೆ ಚಂದ ಹೀಟ್ ಆಗಬೇಕು, ಒಂದು ಅದರಲ್ಲಿ ಸಣ್ಣಗೊಂದು ಹೊಗೆ ಬರೋ ತನಕ ಹೀಟ್ ಆದರೆ ಕಬಾಬ್ ಬಿಡಲಿಕ್ಕೆ ಸರಿಯಾಗಿದೆ ಅಂತ ಅರ್ಥ ನೋಡಿ. ಗೈಸ್, ಎಣ್ಣೆ ಈಗ ಒಳ್ಳೆ ಬರ್ತುಂಟು. ಇನ್ನೊಂದು 1-1.5 ನಿಮಿಷ 2 ನಿಮಿಷ ಕಾಯಬೇಕು ಎಣ್ಣೆ, ಮತ್ತೆ ಕಬಾಬಿಗೆ ಹಾಕ್ಲಿಕ್ಕೆ ರೆಡಿಯಾಗಿದೆ ಗೈಸ್. ಗೈಸ್, ಬಿಸಿಯಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಒಂದು ಹಾಕಿ ನೋಡುದು. ಇಲ್ಲ, ಕಾಯಲಿಲ್ಲ. ಇನ್ನೊಂದು 1 ನಿಮಿಷ ಕಾಯಬೇಕು ಎಣ್ಣೆ. ನೋಡಿದೆ ಅಂತ ಹೇಳ್ತಾರೆ, ಎಣ್ಣೆ ಕಾದಿದೆ ಅಂತ. ಕಾದರೆ ಮೇಲೆ ಬರ್ತದೆ ನೋಡಿ, ಕಾಯ್ತಾ ಉಂಟು, ಸ್ವಲ್ಪ ಹೊತ್ತಿನ ಮೇಲೆ ಬರ್ತದೆ ಅದು. ಕಬಾಬು ಹಾಕ್ತಿದ್ದಾರೆ ನೋಡಿ. ಒಂದೊಂದು ಮೆಲ್ಲ ಬಿಡ್ಬೇಕು, ಇಲ್ಲಾಂದ್ರೆ ಕೈಗೆ ಬರ್ತದೆ ಎಣ್ಣೆ. ಚಂದ ಬಂದಿದೆ ನೋಡಿ, ಹೇಗೆ ಬಂದಿದೆ ನೋಡಿ. ಕೋಟಿಂಗ್ ಕ್ರಿಸ್ಪಿಯಾಗಿ ಬರ್ಬೋದು ಅದಕ್ಕೆ ಕಬಾಬ್. ನೋಡಿ ಗೈಸ್, ಒಮ್ಮೆ ಮಚ್ಚದಿದ್ದೇವೆ ಹೇಗೆ ಬರ್ತದೆ ಅಂತೇಳಿ ನೋಡು. ಕಾಯ್ತಾ ಉಂಟು ಕಬಾಬ್. ನೋಡಿ ಗೈಸ್, ಒಮ್ಮೆ ಚಂದ ಕಳಿಸಿದ್ದೇವೆ, ಮಗ್ಸಿದ್ದೇವೆ. ಇನ್ನಿಷ್ಟುಂಟು, ಇಷ್ಟಾದರೆ ಕಬಾಬ್ ರೆಡಿ. ಒಮ್ಮೆ ತೆಗ್ದಾಯಿತು, ತೋರಿಸ್ಲಿಕ್ಕಾಗಲಿಲ್ಲ. ಈಗ ಎಣ್ಣೆಗೆ ಬಿಡ್ತಿದೆ, ಎಣ್ಣೆಗೆ ಕಬಾಬ್. A few moments later. ಗೈಸ್ ನೋಡಿ ಗೈಸ್, ಇದು ಕಣ್ಣು, 2 ಕಣ್ಣು, ಇದು ಮೂಗು, ನೆಕ್ಸ್ಟ್ ಇದೊಂದು ಬಾಯಿ, ಒಂದು
ವಿನೂತನ ಪ್ರಯತ್ನ ಮಾಡಿದ್ದೇವೆ. ನೋಡ, ಮೆಣಸಿನ ಒಳಗೆ ಹಾಕಿ ಕಬಾಬ್ ಮಾಡಿದ್ದೇವೆ. ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ, ನೋಡುವ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕಾಣ್ತಾ ಉಂಟು. ನೋಡೋಕೆ ಕೋಟಿಂಗ್ ಎಲ್ಲ ತಿಂದು ನೋಡುವ ಹೇಗಿರ್ತದೆ ಅಂತ. ಕಬಾಬು ಟೇಸ್ಟ್ ಮಾಡಿ ಹೇಗೆ ಗೊತ್ತಿದ್ದಾರೆ, ಹೇಗೆ ಉಂಟು ನೋಡುವ. ಇಲ್ಲಿ ನೋಡಿ, ಇದರ ವಿಶೇಷತೆ ನೋಡಿ, ಇಲ್ಲಿ ಕಣ್ಣಿಟ್ಟು ಹಾಕಿದೆ, ಇಟ್ಟಿದ್ದಾರೆ 2 ಕಣ್ಣು ಮತ್ತು ಮೂಗು ಬಾಯಿ ಚೆಂದ ಡಿಸೈನ್ ಮಾಡಿದ್ದಾರೆ. ಕಬಾಬ್ ಹೇಗೆ ಉಂಟು ನೋಡುವ ಆಯ್ತಾ. ಇದು ಮೆಣಸಿನ ಒಡಿಯಲ್ಲಿ ಮಾಡಿದ ಕಬಾಬು. ಯಾವುದೇ ಕಲರ್ ಒಡಿ ಇಂಗ್ರೀಡಿಯೆಂಟ್ಸ್ ಅಂದರೆ ಕಬಾಬ್ ಒಡಿ ಅಂತ ಎಂತ ಹಾಕಲಿಲ್ಲ. ಮೆಣಸಿನ ಒಡಿಯಲ್ಲಿ ಮಾಡಿದ ಕಬಾಬ್ ಹೇಗೆ ಉಂಟು ನೋಡುವ ಟೇಸ್ಟ್ ನೋಡಿ. ಎಷ್ಟು ಚಂದ ಬರ್ತದೆ ನೋಡಿ, ಕ್ರಿಸ್ಪಿಯಾಗಿದೆ. ತುಂಬ ಚೂಸಿಯಾಗಿದೆ. ಇಲ್ಲಿ ಕಲರೆಲ್ಲ ಚಂದ ಮ್ಯಾರಿನೇಟ್ ಆಗಿದೆ. ಮೆಣಸಿನ ಒಡಿಯಲ್ಲಿ ಮಾಡಿದ್ದು ಚಂದ ಬಂದಿದೆ ಅಂತ ಟೇಸ್ಟ್. ನೀವು ಕೂಡ ಮನೆಯಲ್ಲಿ ಕಬಾಬ್ ಮಾಡಿ ತಿನ್ನಿ, ಚಂದ ಇರ್ತದೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬೈ ಗೈಸ್. खत्म. बाय बाय, टाटा, गुड बाय, गया.